ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ಮೋದಿ ಅವರಿಗೆ ಗಲೀಜಾಗಿ ಬೈದವರಿಗೆ, ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡಿದವರಿಗೆ, ಪೊಲೀಸರ ಮೇಲೆ, ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡಿದವರಿಗೆ ನಾವು ಕ್ಷಮಿಸ್ತೀವಿ ಅಂತ ಹೇಳಿ ಮೋದಿ ಅವರೊಂದು ವಿಡಿಯೋ ಮಾಡಿ ಬಿಟ್ಟಿದ್ರು. ಮೋದಿ ಕ್ಷಮಿಸಿದ್ರು, ಗೃಹ ಮಂತ್ರಿ ಅಮಿತ್ ಶಾ ಕ್ಷಮಿಸಬೇಕಲ್ಲ. ಜುಲೈ 18ರಿಂದ ಅಕ್ಟೋಬರ್ 18ರವರೆಗೆ NSA ಲಾಗುವಾಗಿದೆ. ಅದರ ಪ್ರಕಾರ ದಿಲ್ಲಿ ಪೊಲೀಸರು ಯಾವಾಗ್ಲೂ ಬೇಕಾದ್ರೂ ಯಾರನ್ನು ಬೇಕಾದ್ರೂ ಎತ್ತಾಕಬಹುದು. ಕ್ರಿಮಿನಲ್ ಚಾರ್ಜಸ್ ಇಲ್ಲದ್ರೂ ಕೂಡ ಎತ್ತಾಕಬಹುದು. ಈ ಕೇಸಲ್ಲಿ ಕೆಲಸ ಮಾಡ್ಲಿಕ್ಕೆ ಅಮಿತ್ ಶಾ ಅವರು 2,500 ಪೊಲೀಸ್ ಫೋರ್ಸ್ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಪೊಲೀಸ್ ಅವರು ಮೊದಲೇ ರೇಬನ್ ಮೆಟಾ ಗ್ಲಾಸಸ್ ಹಾಕೊಂಡಿದ್ರು. ಅದರಲ್ಲಿ ಎಲ್ಲಾ ರೆಕಾರ್ಡ್ ಆಗಿದೆ, ಡ್ರೋನ್ ನ ಮುಖಾಂತರ ರೆಕಾರ್ಡ್ ಆಗಿದೆ. ಯಾರ್ಯಾರು ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ದಾರೆ, ಯಾರ್ಯಾರು ಸೋಲ್ಜರ್ ಗೆ ಅಟ್ಯಾಕ್ ಮಾಡಿದ್ದಾರೆ, ಯಾರ್ಯಾರು ಪೊಲೀಸರಿಗೆ ಅಟ್ಯಾಕ್ ಮಾಡಿದ್ದಾರೆ. ದಿಲ್ಲಿ ಪೊಲೀಸರು ಸ್ಪೆಷಲ್ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಅನ್ನು ಉಪಯೋಗಿಸಿದ್ದಾರೆ. ಅಲ್ಲಿ ಇದ್ದಂತಹ ಎಲ್ಲಾ ಪ್ರೊಟೆಸ್ಟರ್ ಗಳ ಮೊಬೈಲ್ ಟ್ರ್ಯಾಕ್ ಆಗುತ್ತೆ. ಎಲ್ಲರ ಮೊಬೈಲ್ ಡೇಟಾ ಕಲೆಕ್ಷನ್ ಆಗ್ತಾ ಇದೆ. ಸಿಮ್ ಯಾರ ಹೆಸರಲ್ಲಿದೆ ಅದು ಕೂಡ ವೆರಿಫಿಕೇಶನ್ ಆಗ್ತಾ ಇದೆ. ಪ್ರೊಟೆಸ್ಟ್ ಬಿಟ್ಟು ಬೇಡದ ಕೆಲಸದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರಿಂದ ದೊಡ್ಡ ದಂಡದ ಮೊತ್ತವನ್ನು ವಸೂಲಿ ಮಾಡುವ ಚಾನ್ಸಸ್ ಗಳಿವೆ. ಅವರ ಪಾಸ್ಪೋರ್ಟ್ ಕೂಡ ಕ್ಯಾನ್ಸಲ್ ಆಗಬಹುದು. ಅವರಿಗೆ ಯಾವುದೇ ರೀತಿಯ ಸರ್ಕಾರಿ ಜಾಬ್ ಗಳು ಸಿಗದಂತೆ ರೂಲ್ಸ್ ಗಳು ಕೂಡ ಬರಬಹುದು. ಹಮೀಬ್ ಮಂಡಲ್ ಮತ್ತು ಅರ್ಪಿತಾ ಸರ್ಕಾರ್ ಎನ್ನುವ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಬ್ರು ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹಮೀಬ್ ಮಂಡಲ್ को अरेस्ट किया, अर्पिता सरकार को अरेस्ट किया. ಪಾಕಿಸ್ತಾನದ ಕೆಲವು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಗಳಿಂದ ಮೆಸೇಜ್ ರವಾನೆ ಆಗ್ತಿತ್ತಂತೆ. ಆದಿತ್ಯ ರಾವತ್ ಅಂತ ಈ ಹುಡುಗನ ವಿಡಿಯೋ ಸಿಕ್ಕಾಪಟ್ಟ ವೈರಲ್ ಆಗಿದೆ. ಅವನ್ ಸೋಲ್ಜರ್ಸ್ ಗಳಿಗೆ ಬಾಯಿಗೆ ಬಂದಂತೆ ಬೈತಾ ಇದ್ದಾನೆ. ಪಾಪ ಸೋಲ್ಜರ್ಸ್ ಗಳು ನಿಂತ್ಕೊಂಡು ಕೇವಲ ಕೇಳ್ತಾ ಇದ್ದಾರೆ. ಸೋಲ್ಜರ್ಸ್ ಗಳು ಒಂದು ನಿಮಿಷದಲ್ಲಿ ಇವರ ಸೊಂಟವನ್ನು ಮುರಿಬಹುದಿತ್ತು. ಇವಳು ಮಯೂರಿ ಮಲ್ಹೋತ್ರ ಅಂತ ಹೇಳಿ ಮೋದಿ ಅವರಿಗೆ ಬೇಡದ್ದೆಲ್ಲ ಹೇಳಿದ್ದಾರೆ. ಇವಳ ಮನೆಗೆ ಪೊಲೀಸ್ ಬರ್ತಾರೆ, ಅವಳನ್ನು ಇನ್ಕ್ವೈರಿ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ನ ಫಾಲೋವರ್ ಹೆಚ್ಚು ಮಾಡ್ಲಿಕ್ಕೋಸ್ಕರ ಈ ರೀತಿಯ ಭಾಷೆಯನ್ನು ಯೂಸ್ ಮಾಡಿ ನನ್ನ ಕ್ಷಮಿಸ್ಬಿಡಿ ಅಂತ ಅಂಗಲಾಚಿಸಿದಳಂತೆ. ಇವಳು ಹಾರ್ಪಿಕ್ ಆಡ್ ಅನ್ನು ಬಳಸಿಕೊಂಡು ಸೋಲ್ಜರ್ಸ್ ಗಳ ಬಟ್ಟೆಯನ್ನು ಟಾಯ್ಲೆಟ್ ಗೆ ಹೊಳಿಸ್ತಿದ್ದಾಳೆ. ಹೀಗೆ ಮೋದಿ 13ನೇ ತಿಥಿಯ ಊಟ ಮಾಡಿ ಅಂತ ಹೇಳಿ ಸಮೋಸವನ್ನು ಕೊಡ್ತಾ ಇದ್ದಾಳೆ. ಇಂತ ಅನ್ಲಿಮಿಟೆಡ್ ವಿಡಿಯೋಗಳನ್ನು ನಾವು ಪ್ರೆಸೆಂಟ್ ಮಾಡಬಹುದು. ಒಂದೊಳ್ಳೆ ಕಾರಣ ಇಟ್ಟುಕೊಂಡು ಶುರುವಾದಂತಹ ಈ ಪ್ರೊಟೆಸ್ಟ್ ಕೊನೆಗೆ ಇನ್ಸ್ಟಾಗ್ರಾಮ್ ರೀಲ್ ಅಡ್ಡವಾಗಿ ಬದಲಾಗಿದ್ದು, ಇದರ ಹಿಂದೆ ಪಾಕಿಸ್ತಾನದ ISI ಇದೆ, ಅವ್ರು ಫಂಡಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಇಷ್ಟು ದೊಡ್ಡ ಮಟ್ಟಿಗೆ ಫಂಡಿಂಗ್ ಮಾಡಲು ಸಾಧ್ಯವೇ ಇಲ್ಲ. ಇದರ ಹಿಂದೆ 100% ಪಪ್ಪು ರಾಹುಲ್ ಗಾಂಧಿಯ ಫಂಡಿಂಗ್ ಇದೆ. ಈ ಎಲ್ಲಾ ವೇಷಗಳು ಮುಗಿದ ನಂತರ ಅಕ್ಕ ತಮ್ಮ ಇಬ್ರು ಕಾಣೆಯಾಗಿದ್ದಾರೆ. 2 ತಿಂಗಳು ಪಪ್ಪುನ ಅಂಧ ಗುಲಾಮರ ಆಟ ಮುಗಿದ ನಂತರ ಮೋದಿ ಅವರ ಅಂಧ ಭಕ್ತರ ಆಟ ಶುರು ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಎಲ್ಲಾ ಹುಚ್ಚಾಟ ಮೆರೆದವರನ್ನು ಉಜ್ಜಿ ಎಳೆದಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಈ ಪ್ರೊಟೆಸ್ಟ್ ಅಲ್ಲಿ ಹುಚ್ಚಾಟ ಮಾಡಿದವರೆಲ್ಲ ಹಿಂದೂಗಳು. ಇದಕ್ಕೆ ನಮ್ಮ ಹಿಂದೂ ಪ್ಯಾರೆಂಟ್ಸ್ ಗಳ ಅಸಡ್ಡೆ ಕಾರಣ. ಹಿಂದೂ ಪ್ಯಾರೆಂಟ್ಸ್ ಗಳು ಮಕ್ಕಳಿಗೆ ಕೊಡುವಂತಹ ಲಕ್ಸುರಿ ಲೈಫ್, ಮಕ್ಕಳನ್ನು ಬೇಕಾಬಿಟ್ಟಿಯಾಗಿ ಬೆಳೆಸಿರುವುದು ಇದಕ್ಕೆ ಮುಖ್ಯ ಕಾರಣ. ಜುನೇದ್ ಅನ್ನೋನು ದಿನಕ್ಕೆ 10 ಲಕ್ಷ ಖರ್ಚು ಮಾಡಿ ಪ್ರೊಟೆಸ್ಟರ್ ಗೆ ಅನ್ನ ಹಾಕ್ತಿದ್ದಂತೆ. ಕೊನೆಗೆ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಮೊಬೈಲ್ ರಿಪೈರಿ ಅಂಗಡಿಯವ ಅವನ ಹತ್ರ ದಿನಾಲು 10 ಲಕ್ಷ ಸ್ಪೆಂಡ್ ಮಾಡುವಷ್ಟು ಹಣ ಎಲ್ಲಿಂದ ಬಂತು ಅಂತ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ದೇಶದಲ್ಲಿ ಎಷ್ಟು ದೇಶ ವಿರೋಧಿ ಶಕ್ತಿಗಳಿವೆ ಅಂತ ಹೇಳಿ ದೇಶದ ಜನ ಎಲ್ಲಾರು ಮತ್ತೊಮ್ಮೆ ನೋಡಿದಂತಾಯ್ತು. ಯಾಕೆ ನಮ್ಮ ದೇಶಕ್ಕೆ ಮೋದಿ ಅವರ ಸರ್ಕಾರ ಬೆಟರ್ ಅನ್ನೋದನ್ನು ಇವರುಗಳೇ ತೋರಿಸಿಕೊಟ್ಟಿದ್ದಾರೆ.